ಹಾಯ್ ಹಲೋ ನಮಸ್ತೆ. ತಮಿಳಿನಲ್ಲಿ ಸೂಪರ್ ಸ್ಟಾರ್ಗಳು, ಅದ್ದೂರಿ ಸಿನಿಮಾಗಳು ಅನೇಕ, ಹಾಗೆಯೇ ದಾಖಲೆಗಳು ಬಹಳ. ಇನ್ನು ಮೆಚ್ಚುವಂತಹ ಬಹುದೊಡ್ಡ ವಿಷಯ ಅಂದ್ರೆ ಸಿನಿಮಾಕ್ಕೆ ಹಲವು ನಿರ್ದೇಶಕರು ಮಾಡುವ ಚಿತ್ರಕಥೆ ಆಯ್ದುಕೊಳ್ಳುವಂತಹ ಕತೆ. ಮಾಮನ್ ಒಂದು ವೆರಿ ಸಿಂಪಲ್ ಕಾಮನ್ ಪೀಪಲ್ ಸ್ಟೋರಿ. ಆದರೆ ಸಿನಿಮಾ ಭಾವನಾತ್ಮಕವಾಗಿ ನೋಡುಗರ ಎದೆಗೆ ಎಳೆಯುತ್ತದೆ. ಹೀರೋನ ಅಕ್ಕನಿಗೆ ಅನೇಕ ವರ್ಷಗಳಾದರೂ ಮಕ್ಕಳಾಗಿರುವುದಿಲ್ಲ. 10 ವರ್ಷಗಳ ನಂತರ ಮಗುವಾಗುವ ಮಗುವನ್ನ ಮೊದಲು ಎತ್ತಿಕೊಳ್ಳುವುದೇ ಆತನ ಮಾವ. ಆತನ ಅಕ್ಕನು ತಮ್ಮನನ್ನು ದೇವರಂತೆ, ತಂದೆಯಂತೆ ತುಂಬಾ ಹಚ್ಚಿಕೊಂಡವಳು. ಅಕ್ಕನನ್ನು ತುಂಬಾ ಗೌರವಿಸುವ, ಕೇರ್ ತೆಗೆದುಕೊಳ್ಳುವ ಗುಣವನ್ನು ನೋಡಿ ಹೀರೋನನ್ನ ಮದುವೆ ಆಗ್ತಾಳೆ. ಆಮೇಲೆ ನೀವು ಊಹಿಸಲು ಸಾಧ್ಯವಾಗದಂತಹ ಘಟನೆಗಳು, ತಿರುವುಗಳು ನಡೆಯುತ್ತವೆ. ಅವು ಮಾಸ್ ಸಿನಿಮಾಗಳಂತಹ ವಿಚಿತ್ರ ತಿರುವುಗಳು ಅಲ್ಲ. ಸಹಜವಾಗಿ ಮನೆಯಲ್ಲಿ ನಡೆಯುವಂತಹ ಮಾತುಕತೆಗಳು, ಮುನಿಸುಗಳು, ದೂರ ಆಗುವಿಕೆ. ನಂತರ ಒಂದು ವಿಷಯ, ಅಕ್ಕ ಹೆಂಡತಿ ಮುನಿಸಿಗೆ ಕಾರಣ ಆಗಿ ಎಲ್ಲರೂ ದೂರ ಆಗುತ್ತಾರೆ. ಇಲ್ಲಿ ಯಾರದು ತಪ್ಪು ಇಲ್ಲ. ಒಂದು ಕುಟುಂಬ, ಅದರಲ್ಲಿ ಗಂಡ ಹೆಂಡತಿ 2 ಜೀವಗಳಲ್ಲ, ಇಬ್ಬರು ಒಂದೇ ಜೀವ. ದೇವರಾದ ಮೇಲೆ ಹೆಂಡತಿ ಅಲ್ಲ, ಹೆಂಡತಿಯೇ ದೇವರು. ಯಾರ್ಯಾರ ಕಾಲಿಗೂ ಬೀಳ್ತೀವಿ. ನಮ್ಮನ್ನು ತಾಯಿ ಥರ ನೋಡಿಕೊಳ್ಳುವ ಹೆಂಡತಿ ಬಳಿ ಕ್ಷಮೆ ಕೇಳುವುದಕ್ಕೆ ತಪ್ಪೇನು? ಕೆಲವು ದೃಶ್ಯಗಳು ಸೆಂಟಿಮೆಂಟ್ ಫಿಲ್ಮ್ಗಳಂತೆ ನಿಮ್ಮನ್ನು ಗೊಳುವಂತ ಅಳುವಂತೆ ಮಾಡುವುದಿಲ್ಲ. ಆದರೆ ಭಾವನಾತ್ಮಕ ಲೋಕಕ್ಕೆ ಚೂಪಾದ ಸೂಜಿಯನ್ನ ಚುಚ್ಚಿದಂತೆ ನೋವಾಗುತ್ತದೆ. ಮಾವ ಇನ್ನೂ ಬರುವುದಿಲ್ಲ ಅಂದುಕೊಂಡು ಹೋಗುವ ಹುಡುಗ ಸಪ್ಪಗೆ ಸಾಲಿಗೆ ಹೋಗಿ ಬರುತ್ತಾನೆ. ಆ ಹುಡುಗ ಮಾವನನ್ನ ಅಷ್ಟು ಹಚ್ಚಿಕೊಂಡವ, ಅದೇಗೆ ಅಷ್ಟು ಸಲೀಸಾಗಿ ಹೊಂದಿಕೊಂಡ ಎಂಬ ವಿಷಯವನ್ನ ಅಜ್ಜಿಗೆ ಹೇಳಿದಾಗ ಅಜ್ಜಿ ಅಷ್ಟೇ ಅಲ್ಲ, ನಮಗೂ ಕೂಡ ಶಾಕ್ ಆಗುತ್ತದೆ. ಮತ್ತೆ ಅವನು ಅಜ್ಜಿಗೂ ಅಳಲು ಬಿಡುವುದಿಲ್ಲ. ಅದಕ್ಕೆ ಅವನು ಹೇಳುವ ಮಾತು ಮುಗ್ಧತೆಗೆ, ಪ್ರೀತಿಗೆ ನಾವು ಮೂಕ ಸ್ತಬ್ಧರಾಗಿ ಬಿಡುತ್ತೇವೆ. ಇನ್ನು ಭಾವನಾತ್ಮಕ ಎಂದರೆ ಮಾವನನ್ನ ಹಚ್ಚಿಕೊಂಡ ಹುಡುಗನ ತಂದೆ ಪಡುವ ಒಳಗಿನ ಸಂಕಟ. ಇಂತಹ ಸೂಕ್ಷ್ಮತೆಯನ್ನ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಸಿನಿಮಾದಲ್ಲಿ ಚಿತ್ರೀಕರಿಸಿದ್ದಾರೆ. ಇಂತಹ ಚಿಕ್ಕ ಚಿಕ್ಕ ಸೂಕ್ಷ್ಮಗಳನ್ನ ನೋಡುತ್ತಾ ಹೋದಾಗ ಈ ಸಿನಿಮಾದ ಬಗ್ಗೆ ತುಂಬಾ ಹೆಮ್ಮೆ ಅನಿಸಿತು. ಎಲ್ಲಾ ಟೆಕ್ನಾಲಜಿಗಳಲ್ಲಿ ಮುಳುಗಿರುವ ಈ ಜಗತ್ತಿಗೆ ಈ ಒಂದು ಸಿನಿಮಾ ಭಾವನಾತ್ಮಕ ಪ್ರೌಢಮೆಯನ್ನ ತೋರಿಸಿಕೊಡುತ್ತದೆ. ಆಕ್ಸಿಡೆಂಟ್ ಆದ ಮೇಲೆ ಆ ಮಗು ಹೇಳುವ ಮಾತು ನಿಜಕ್ಕೂ ಮನಸ್ಸನ್ನ ಆರ್ದ್ರಗೊಳಿಸುತ್ತದೆ. ಮ್ಯಾಜಿಕ್ ಮಾಡುವ ದೃಶ್ಯ, ಇಳಿ ವಯಸ್ಸಿನಲ್ಲೂ ತನ್ನ ಹೆಂಡತಿಯ ಸಾವನ್ನ, ಆ ದೃಶ್ಯವನ್ನ ನೋಡುವಾಗ ನಿಜಕ್ಕೂ ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು ಅಂತ ಆ ಹಿರಿಯ ಜೀವಗಳು ತೋರಿಸಿಕೊಡುತ್ತವೆ. ಅವರನ್ನ ನೋಡಿ ಈ ಜೋಡಿಗಳು ಮತ್ತೆ ಒಂದಾಗುತ್ತಾರೆ. ಅಳಿಯ ಮಾವನಿಗಾಗಿ ನಡೆಯುವ ಜಗಳ, ಬೇರ್ಪಡುವಿಕೆ, ಸಂಕಟ ಎಲ್ಲವೂ ಕ್ಲೈಮ್ಯಾಕ್ಸ್ನಲ್ಲಿ. ಅದೇ ಹುಡುಗ ಮಾವನ 2 ಪುಟಾಣಿಗಳಿಗೆ ಮಾವನಾಗುವ ದೃಶ್ಯ ನಮ್ಮ ಕುಟುಂಬ ಆಧಾರಿತ ಬದುಕು ಮುಂದುವರಿಯುವ ಬಗೆ. ಈ ಸಿನಿಮಾ ಎಲ್ಲ ವಯೋಮಾನದವರು ನೋಡಲೇಬೇಕಾದಂತಹ ಸಿನಿಮಾ. ಇದೊಂದು ಭಾವಗೀತೆ, ಆತ್ಮೀಯ ಸುಂದರ ಏರಿಳಿತಗಳ ಆನಂದ ಸಾಗರ. ಮರೆಯದೆ ಎಲ್ಲರೊಂದಿಗೆ ಈ ಫಿಲ್ಮನ್ನು ನೋಡಿ.